ಏನ್ ವಿಶೇಷ? ಹಾ ಇರ್ಲಿ ನಿಮ್ಗೂ ಎಲ್ಲ ನಾವು ದಿನ ನೀವು ನಮಗೆ ಹೊಸ ಹೊಸ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಮೇಲೆ ನೀವು ಎಲ್ಲ ಏನೋ ಮಾಡಿ ಗೆಟಪ್ ಮಾಡ್ತಾ ಇದ್ದೀರಲ್ಲ, ಈಗ ನಾವು ನಿಮ್ಗೂ ಗೆಟಪ್ ತೋರಿಸ್ತಾ ಇದ್ದೀವಿ. ನೋಡಪ್ಪ, ಬಿಜೆಪಿ ಗೌರ್ಮೆಂಟ್ ಇಲ್ಲಿವರೆಗೂ ಗೋವಾ ಗೆದ್ದುಕೊಂಡು ನಮಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ನಾನು ಜೋಶಿ ಅವ್ರ ಹತ್ರ 3-4 ಸತಿ ಭೇಟಿ ಮಾಡಿ, ಅವ್ರ ಮಿನಿಸ್ಟರ್ ನನಗೂ ಭೇಟಿ ಮಾಡೋರು ಅಂತ ಹೇಳ್ತಾರೆ. ಏನ್ ಸುಖ, ಏನ್ ಸುಖ ಅಂತ. ಏನ್ ಅವ್ರು ಆಯ್ತಪ್ಪ, ಬಿಜೆಪಿ ಇಷ್ಟು ಜನ ಎಂಪಿಗಳು ಇಟ್ಕೊಂಡು ವಾಟ್ ಇಸ್ ದೇರ್ ಕಾಂಟ್ರಿಬ್ಯೂಷನ್ ಟು ಕರ್ನಾಟಕ ಆನ್ ಇರಿಗೇಷನ್ ಫ್ರಂಟ್? ಇಲ್ಲ, ಕೃಷ್ಣ ವಾಟರ್ದು ಇಲ್ಲ, ಮಾದಾಯಿದು ಇಲ್ಲ. ಈಗ ನಾವು ಬೇಕಾದಷ್ಟು ತಂದಿದೀವಿ, ಸುಪ್ರೀಂ ಕೋರ್ಟ್ ಅವರು ಒಬ್ಬ ಜಜ್ಮೆಂಟ್ ಕೊಟ್ಟಿದ್ದಾರೆ, ನೀವೇ ವರ್ಕಿಂಗ್ ಇದು CWC ತೀರ್ಮಾನ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಈಗಾಗಲೇ ಆಫೀಸ್ ಓಪನ್ ಮಾಡ್ತಿದೀನಿ. ಈಗ ಅಲ್ಲೂ ಕೂಡ ಈಗ ಹೊಸ DPR ಪ್ರೆಸೆಂಟ್ ಮಾಡ್ತಾ ಇದೀವಿ, ಕೊಡಿಸ್ತೀವಿ. ಈಗ ಎಲ್ಲರೂ ಅಡ್ವಾಂಟೇಜ್ ತಗೊಳಕ್ ಹೋಗ್ತಾರೆ. ನಿಮ್ ಕಾಂಟ್ರಿಬ್ಯೂಷನ್ ಏನ್ ಹೇಳಿ? ಓಲಿ ದುಡ್ಡು ಕೊಡ್ಸಿದೀರಾ? ಮಾತಾಡೋದ್ ಪ್ರಕಾರ ಮಾಡಿದೀರಾ? ಈಗ ನಾವ್ ಎಷ್ಟು ರಿಸ್ಕ್ ತಗೊಂಡು ಅವ್ರಿಗೆಲ್ಲ ದುಡ್ಡು 25-35-40 ಲಕ್ಷ ಕೊಡ್ಬೇಕು ಅಂತ ತೀರ್ಮಾನ ಮಾಡುದು. ಮೊನ್ನೆ ಕೇಸ್ ಎಲ್ಲ ವಾಪಸ್ಸು ಬಂದು ಅದನ್ನ ಇದ್ರ ಮುಖಾಂತರ ಲೋಕಾದಾಲತ್ ಮಾಡ್ಬೇಕು ಅಂತ ಈಗಾಗಲೇ ಹೈಕೋರ್ಟ್ಗಳಲ್ಲಿ ಈಗಾಗಲೇ ತೀರ್ಮಾನ ಬಂದಿದೆ, ಸುಪ್ರೀಂ ಕೋರ್ಟ್ ಅಲ್ಲಿ ವಾಪಸ್ ಹಾಕಿದ್ದಾರೆ. ಇವೆಲ್ಲ ನಾವ್ ಏನ್ ಬೇಕೋ, ನಮ್ಮ ಪರವಾಗಿ ಏನ್ ಬೇಕೋ ನಾವೆಲ್ಲ ನಾವು ನಮ್ ಡ್ಯೂಟಿ ನಾವು ಮಾಡಿದೀವಿ. ಬಿಜೆಪಿ ಆಸ್ ಫೇಲ್ಡ್. ಇಲ್ಲಿ ಹಬ್ಬ ಮಾಡಿದ್ರು, ಸೆಲೆಬ್ರೇಷನ್ ಮಾಡಿದ್ರು. ಯಾರು ಸೆಲೆಬ್ರೇಷನ್ ಏನಾಯ್ತು? ಬೊಮ್ಮ ಯಾಕೆ ಮಾತಾಡ್ತಾ ಇಲ್ಲ, ಕ್ಷೇತ್ರ ಯಾಕೆ ಮಾತಾಡ್ತಾ ಇಲ್ಲ? ಪ್ರೈಮ್ ಮಿನಿಸ್ಟರ್ ಹೋಗಿ ಭೇಟಿ ಮಾಡೋಷ್ಟು, ಅಪಾಯಿಂಟ್ಮೆಂಟ್ ತೊಗೊಳ್ಳೋಷ್ಟು ಶಕ್ತಿನೂ ಇಲ್ಲ ಅವ್ರಿಗೆ. ಹೋಗಿ ನಮ್ಗೆ ಕರ್ಕೊಂಡು ಹೋಗೋದು ಬೇಡಪ್ಪ, ಅವರೇ ಹೋಗ್ಲಿ. 2-3 ವರ್ಷ ಸರ್ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಕೊಟ್ಟಿಲ್ಲ. ಏನ್ ವನ್ಯ ಯಾವ ಟೈಗರ್ ಇದೆ ಅದರಲ್ಲಿ? ಯಾವ ಟೈಗರ್ ರಿಸರ್ವ್ ಫಾರೆಸ್ಟ್ ಇದೆ ಅಲ್ಲಿ? ಸರ್ ಈಗ ನಾನು ಈ ತಿಂಗಳಾದ್ಮೇಲೆ ಕೆಲವು ಡಿಸಿಷನ್ಗಳು ತಗೊಳ್ತೀನಿ ಈ ವಿಚಾರದಲ್ಲಿ. ಅದಕ್ಕೆ ಮೊನ್ನೆ ಅಸೆಂಬ್ಲಿಲಿ HK ಪಾಟೀಲ್ ಅವ್ರಿಗೆ ಕೌನ್ಸಿಲ್ ಅಲ್ಲಿ ಒಂದು ರೆಸಲ್ಯೂಷನ್ ಮೂವ್ ಮಾಡ್ತು ಕೃಷ್ಣ ವಾಟರ್ ವಿಚಾರದಲ್ಲಿ. ಸರ್ ನಿಯೋಗ ಹೋಗ್ತೀವಿ ಸರ್ ಈಗ ಕೇಳ್ತೀವಿ, ಮಾದಾಯಿ ಒಂದೇ ಅಲ್ಲ ರೀ, ಆಲ್ ಇರಿಗೇಷನ್ ಪ್ರಾಜೆಕ್ಟ್ಸ್ ವಿಚಾರ ನಾವು ಹೋಗ್ತೀವಿ. ಸರ್ ಈಗ ಮಹಿಳಾ ಕಾಂಗ್ರೆಸ್ನ ಹೊಣೆ ಮಾಡ್ತಾ ಇದ್ದಾರೆ ಪ್ರಧಾನಿ ಅವರು. ಇನ್ನೇನ್ ಮಾಡ್ತಾರ್ರಿ ಅವರು? ರಾಜಕೀಯ ಡಿಮಾನಿಟೈಸೇಷನ್, ನಮ್ಮ ದಕ್ಷಿಣ ಭಾರತದ ಸೀಟ್ಗಳನ್ನ ಕಡಿಮೆ ಮಾಡಿಸ್ಲಿಕ್ಕೆ ನಡೆಸಿದಂತ ಒಂದು ದೊಡ್ಡ ಷಡ್ಯಂತ್ರ. ನಮ್ಮ ಸೀಟ್ ಕಡಿಮೆ ಮಾಡಲಿಕ್ಕೆ ಒಬ್ಬ ಬಿಜೆಪಿ MP ಮಾತಾಡಿದಾರೇನ್ರಿ? ಎಲ್ಲ ಉತ್ತರ ಭಾರತಕ್ಕೆ ನಾಳೆ ಬೆಳಗ್ಗೆ ನಮ್ದು ಯಾರ್ದು ಧ್ವನಿ ಇರುವುದಿಲ್ಲ, ಬಿಜೆಪಿ ಅವ್ರದ್ದು ಧ್ವನಿ ಇರುವುದಿಲ್ಲ, ಕಾಂಗ್ರೆಸ್ ಅವ್ರದ್ದು ಧ್ವನಿ ಇರುವುದಿಲ್ಲ. ಎಲ್ಲ ದಕ್ಷಿಣ ಭಾರತನೇ ಕಂಪ್ಲೀಟ್ ಕ್ಲೋಸ್. ನಾವಿಲ್ಲದೆ ಹೋದ್ರೂ ಅವರೇ ಸರ್ಕಾರ ರಚನೆ ಮಾಡ್ಕೊಂಡ್ಬಿಡ್ತಾರೆ. ಆ ಪರಿಸ್ಥಿತಿ ತರ್ತಾ ಇದ್ದಾರೆ. ಅದಕ್ಕೆ ಫಾರ್ ದಿ ಫಸ್ಟ್ ಟೈಮ್ UPA ಬಂದ ಮೇಲೆ, UPA ಇಂಡಿಯಾ ಬ್ಲಾಕ್ ಎಲ್ಲ ಒಂದಾಗಿ ಇವತ್ತು ಅವ್ರನ್ನ ಡಿಫೀಟ್ ಮಾಡಿದ್ದೀವಿ. ಇದು ಪ್ರಾರಂಭ. ಇಟ್ ಇಸ್ ದಿ ಬಿಗಿನಿಂಗ್ ಆಫ್ ದಿ NDA ಗೌರ್ಮೆಂಟ್ಗೆ ಒಂದು ದೊಡ್ಡ ಉತ್ತರ ಬಂದಿದೆ. ಇದು ಮುಂದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಿದ್ವಲ್ಲ ಬಿಲ್ಗೆ, ಆ ಪ್ರಕಾರ ತಗೊಂಡು ಬರಲಿ. ಇದೇನು ಸ್ಪೆಷಲ್ ಆಗೇನು? ಸಚಿವ ಸಂಪುಟ ಪುನರ್ರಚನೆ